ದಿನಕ್ಕೊಂದು ಕಥೆ. ವೈಶಾಖ ಸಂಪುಟ. ಕಥೆ 15. ಕೆಂಬೂತದ ಜಂಬ. ಒಂದು ಕಾಡಿನಲ್ಲಿ ಹಲವು ಬಗೆಯ ಹಕ್ಕಿಗಳು ವಾಸವಾಗಿದ್ದವು. ಅವುಗಳಲ್ಲಿ ಒಂದು ಕೆಂಬೂತವಿತ್ತು. ಅದಕ್ಕೆ ತಾನು ಸುಂದರಿ ಎಂದು ಬಹಳ ಅಹಂಕಾರ. ತನ್ನ ಗುಂಪಿನ ಬೇರೆ ಹಕ್ಕಿಗಳ ಜೊತೆಗೆ ಸೇರದೆ ಅದು ಸದಾ ಕಾಲ ಅಲಂಕಾರ ಮಾಡಿಕೊಳ್ಳುವುದರಲ್ಲಿ ಕಾಲ ಕಳೆಯುತ್ತಿತ್ತು. ಒಂದು ದಿನ ಮಧ್ಯಾಹ್ನ ಮರದ ನೆರಳಿನಲ್ಲಿ ನವಿಲೊಂದು ತನ್ನ ರೆಕ್ಕೆ ಬಿಚ್ಚಿ ನರ್ತಿಸುವುದನ್ನು ಕೆಂಬೂತ ನೋಡಿತು. ನೋಡಿ ಅದಕ್ಕೆ ಹೊಟ್ಟೆ ಉರಿದು ಹೋಯಿತು. ನವಿಲಿನ ಗರಿಗಳಿಂದ ತಾನೇ ಅದರ ಸೌಂದರ್ಯ, ತನಗೂ ಅಂಥ ಗರಿಗಳಿದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಯೋಚಿಸಿಕೊಂಡು ನವಿಲಿನ ಬಳಿಗೆ ಹೋಗಿ, ನವಿಲೇ, ನೀನೆಷ್ಟು ಸುಂದರಿ, ನಿನ್ನ ಗರಿಗಳಲ್ಲಿ ಒಂದೆರಡನ್ನು ನನಗೂ ಕೊಡ್ತೀಯಾ ಎಂದು ಕೇಳಿತು. ನವಿಲು ನಕ್ಕು ನುಡಿಯಿತು, ಅಯ್ಯೋ, ಹೋಗು ಹೋಗು, ಕೆಂಬೂತ ರೆಕ್ಕೆ ಕಟ್ಟಿಕೊಂಡರೆ ನವಿಲಾಗುತ್ತಾ? ಇದರಿಂದ ಕೆಂಬೂತಕ್ಕೆ ತುಂಬ ಸಿಟ್ಟು ಬಂತು. ಹೇಗಾದರೂ ಮಾಡಿ ತಾನು ಗರಿಗಳನ್ನು ದೊರಕಿಸಿಕೊಳ್ಳಲೇಬೇಕೆಂದು ಕಾಡನ್ನೆಲ್ಲ ಹುಡುಕಾಡಿತು. ಕಡೆಗೆ ಅದಕ್ಕೆ ನೆಲದಲ್ಲಿ ಬಿದ್ದಿದ್ದ 10 ನವಿಲು ಗರಿಗಳು ಸಿಕ್ಕಿದವು. ಕೆಂಬೂತ ಸಂತೋಷದಿಂದ ಆಲದ ಮರದ ಬಳಿಗೆ ಹೋಗಿ ಅದರ ಎಲೆಗಳನ್ನು ಕಿತ್ತು ಅದರಿಂದ ಸುರಿದ ಹಾಲಿನಿಂದ ಗರಿಗಳನ್ನು ತನ್ನ ಬೆನ್ನಿಗೆ ಅಂಟಿಸಿಕೊಂಡಿತು. ಆಹಾ, ಇನ್ನು ನಾನು ಯಾವ ನವಿಲಿಗೆ ಕಡಿಮೆ ಎಂದು ಕುಣಿಯುತ್ತಾ ಕುಪ್ಪಳಿಸುತ್ತಾ ನವಿಲುಗಳು ನರ್ತಿಸುತ್ತಿದ್ದ ಗುಂಪಿನೊಳಗೆ ಹೋಗಿ ತಾನೂ ನಾಟ್ಯವಾಡಲಾರಂಭಿಸಿತು. ನಮ್ಮ ಮಧ್ಯೆ ನೀನೇಕೆ ಬಂದೆ ಎಂದು ನವಿಲುಗಳು ಸಿಟ್ಟಿನಿಂದ ಕೆಂಬೂತವನ್ನು ಕುಕ್ಕಿದವು, ಪರಚಿದವು. ಇದರಿಂದ ಕೆಂಬೂತದ ಗರಿಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಅದರ ಮೈಯೆಲ್ಲ ರಕ್ತಮಯವಾಯಿತು. ಕೆಂಬೂತ ಅವಮಾನದಿಂದ ತನ್ನ ಗುಂಪಿನೊಳಗೆ ಬಾಳೋದೇ ಸರಿ ಎಂದುಕೊಂಡು ತನ್ನ ಗುಂಪಿನ ಹಕ್ಕಿಗಳಿದ್ದಲ್ಲಿಗೆ ಹೋಯಿತು. ನಿನ್ನಂಥ ಜಂಬದ ಹಕ್ಕಿಗೆ ನಮ್ಮ ಜೊತೆ ಸ್ಥಳವಿಲ್ಲ, ಹೊರಟು ಹೋಗು ಎಂದು ಕೆಂಬೂತಗಳು ಅದನ್ನು ಹೊರಗಟ್ಟಿದವು. ಅಹಂಭಾವ ಉಳ್ಳವರಿಗೆ ಎಲ್ಲೂ ಗೌರವವಿಲ್ಲ.